ನಮಸ್ಕಾರ ಸ್ನೇಹಿತರೆ. ಕೆಕೆಆರ್ ವಿರುದ್ಧ 262 ರನ್ ಬಾರಿಸಿ ಗೆದ್ದ ಬಳಿಕ ಅತ್ತರು ಶಶಾಂಕ್ ಸಿಂಗ್. ನಂತರ ರೋಹಿತ್ ರವರ ಮುಂದೆ ವಿಶ್ವಕಪ್ ಆಡುವ ಬಯಕೆ ಇಟ್ಟರು ಶಶಾಂಕ್ ಸಿಂಗ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೆಕೆಆರ್ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಶಶಾಂಕ್ ಸಿಂಗ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ನಿನ್ನೆ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ 2024ರ 43ನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಒಂದು ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ತಂಡವು ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಗೆದ್ದುಕೊಂಡಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡವು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 261 ರನ್ ಕಲೆ ಹಾಕಿತು. ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಫಿಲಿಪ್ ಸ್ಲಾಟ್ ಅವರು 37 ಎಸೆತಗಳಿಂದ 75 ರನ್ ಬಾರಿಸಿ ಮಿಂಚಿದರೆ ಸುನಿಲ್ ನರೇನ್ ಅವರು 79 ರನ್ಗಳ ಕೊಡುಗೆ ನೀಡಿದರು. ಅದೇ ರೀತಿ ವೆಂಕಟೇಶ್ ಅಯ್ಯರ್ ಅವರು 39 ರನ್ ಬಾರಿಸಿ ಮಿಂಚಿದರೆ ಕೊನೆಯಲ್ಲಿ ಬಂದ ಶ್ರೇಯಸ್ ಅಯ್ಯರ್ 28 ರನ್ಗಳ ಕಾಣಿಕೆ ನೀಡಿದರು. ಈ ಬೆಟ್ಟದಂತಹ ಟಾರ್ಗೆಟ್ ಅನ್ನು ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆದರೆ ಇದೇ ವೇಳೆ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೇವಲ 54 ರನ್ ಬಾರಿಸಿ ರನ್ಔಟ್ ಆದರು. ನಂತರ ಜಾನಿ ಬೇರ್ಸ್ಟೋ ಹಾಗೂ ರೇಲಿ ರೂಸೋ ತಂಡಕ್ಕೆ ಕೊಂಚ ಆಸರೆಯಾದರು. ಇದೇ ವೇಳೆ ರೇಲಿ ರೂಸೋ ಅವರು 26 ರನ್ ಬಾರಿಸಿ ನಿರ್ಗಮಿಸಿದರು. ನಂತರ ಜೊತೆಯಾದ ಜಾನಿ ಬೇರ್ಸ್ಟೋ ಹಾಗೂ ಶಶಾಂಕ್ ಸಿಂಗ್ ಅವರು ತಂಡಕ್ಕೆ ಆಸರೆಯಾಗಿ ನಿಂತರು. ಇವರಿಬ್ಬರ ನಡುವೆ 100ಕ್ಕೂ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಮೂಡಿ ಬಂದಿತು. ಜಾನಿ ಬೇರ್ಸ್ಟೋ ಅವರು ಅಜೇಯ ಶತಕ ಬಾರಿಸಿ ಮಿಂಚಿದರೆ ಶಶಾಂಕ್ ಸಿಂಗ್ ಅವರು ಕೇವಲ 28 ಎಸೆತಗಳನ್ನು ಎದುರಿಸಿ 8 ಸಿಕ್ಸರ್ ಹಾಗೂ 2 ಫೋರ್ಗಳೊಂದಿಗೆ ಅಜೇಯ 68 ರನ್ ಬಾರಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದೀಗ ಕೆಕೆಆರ್ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಶಶಾಂಕ್ ಸಿಂಗ್ ರವರು ಭಾವುಕರಾಗುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ. ಇಂದಿನ ಪಂದ್ಯ ಗೆಲ್ಲಬೇಕಾಗಿದ್ದರೆ ನಮ್ಮ ಮುಂದೆ ಸ್ಪಷ್ಟ ಚಿತ್ರಣವಿತ್ತು. ಪ್ರತಿ ಎಸೆತವನ್ನ ಬೌಂಡರಿ ಸಿಕ್ಸರ್ಗೆ ಬಾರಿಸಲೇಬೇಕಾದ ಒತ್ತಡ ನಮ್ಮ ಮೇಲೆ ಇತ್ತು. ಜಾನಿ ಬೇರ್ಸ್ಟೋ ಅವರು ಇಂದಿನ ಪಂದ್ಯದಲ್ಲಿ ಅದ್ಭುತವಾದ ಆಟವನ್ನು ಆಡುವ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂದು ಶಶಾಂಕ್ ಸಿಂಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಸಿಂಗ್ ರವರು, ನನ್ನ ಈ ಆಟವು ನನಗೆ ವೈಯಕ್ತಿಕವಾಗಿ ಖುಷಿಯನ್ನ ನೀಡಿದೆ. ನಾನು ಇದೇ ರೀತಿಯ ಆಟವನ್ನ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರೂ ಕೂಡ ಇದೇ ರೀತಿಯ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ. ಮುಂಬರುವ T20 ವಿಶ್ವಕಪ್ಗಾಗಿ ನನ್ನನ್ನು ಆಯ್ಕೆ ಮಾಡಿದರೂ ಕೂಡ ನಾನು ಅಚ್ಚರಿ ಪಡುವುದಿಲ್ಲ ಎಂದು ಶಶಾಂಕ್ ಸಿಂಗ್ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಮ್ಮ ತಂಡದ ಈ ಭರ್ಜರಿ ಗೆಲುವು ತಂಡದಲ್ಲಿ ಬಹಳಷ್ಟು ಕಾನ್ಫಿಡೆನ್ಸ್ ತುಂಬಿದೆ. ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆದ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಡುವುದೆಂದೇ ನಮ್ಮ ಮುಖ್ಯ ಉದ್ದೇಶವಾಗಿರಲಿದೆ ಎಂದು ಶಶಾಂಕ್ ಸಿಂಗ್ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಕೆಕೆಆರ್ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಶಶಾಂಕ್ ಸಿಂಗ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.